ಎಲ್ರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಕನ್ನಡ ಮಾತಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ವೇದ ಉಪ್ಪಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮಿನಿ ವ್ಲಾಗ್ ಅಂದರೆ ಮೈಸೂರಿನ ಮಂಗಳೂರು ಹೋಗ್ತಾ ಇದ್ದೀನಿ, ಶ್ರೀ ಕ್ಷೇತ್ರ ಕದ್ರಿ ಮಂಜುನಾಥ ಸ್ವಾಮಿ ನೋಡೋದಕ್ಕೆ. ಬನ್ನಿ, ಇಲ್ಲಿಂದ ಮೈಸೂರಿಂದ ಮಂಗಳೂರಿಗೆ ಹೋಗಿ ಅಲ್ಲಿಂದ ಕದ್ರಿ ಮಂಜುನಾಥ ಸ್ವಾಮಿ ನೋಡಿಕೊಂಡು ನನ್ನ ಬಜೆಟು ಹಾಗೆ ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನಿ ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ, ಇದು ಒಂದು ಮಿನಿ ಬಜೆಟಲ್ಲಿ ಮಾಡ್ತಾ ಇರೋ ಒಂದು ಟ್ರಾವೆಲಿಂಗ್. ನಾನು ಟ್ರೈನಲ್ಲಿ ಹೋಗ್ತಾ ಇರೋ ಕಾರಣದಿಂದ ರೈಲ್ವೆ ಸ್ಟೇಷನ್ಗೆ ನಮ್ಮ ಅಭಿಯವ್ರ ಹತ್ರ ಡ್ರಾಪ್ ಹಾಕ್ಸ್ಕೊತಾ ಇದ್ದೀನಿ. ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಟ್ರೈನ್ನ, ಯಾಕಂದರೆ ಕಮ್ಮಿ ಬಜೆಟಲ್ಲಿ ಆರಾಮಾಗಿ ಹೋಗ್ಬೋದು ಅಂತ. ಡೈಲಿ ಮೈಸೂರಿಂದ ಮಂಗಳೂರಿಗೆ ಡೈಲಿ ನೈಟು 11:20ಕ್ಕೆ ಟ್ರೈನ್ ಇರುತ್ತೆ. ಬೆಂಗಳೂರಿಂದನೂ ಇರುತ್ತೆ ಟ್ರೈನು. ಇದೇ ಟ್ರೈನು ಮುರುಡೇಶ್ವರ ಎಕ್ಸ್ಪ್ರೆಸ್ ಅಂತ. ನೀವು ಬರ್ಬೋದು. ಟ್ರೈನ್ ಕಾಸ್ಟ್ ಬಂದು ಕೇವಲ 140 ರೂಪಾಯಿ ಇರುತ್ತೆ. ರಾತ್ರಿ ಹತ್ತಿ ಬೆಳಗ್ಗೆ ಅಷ್ಟರಲ್ಲಿ ನೀವು ಆರಾಮಾಗಿ ಮಂಗಳೂರಲ್ಲಿ ಇರ್ಬೋದು. ವೀಕೆಂಡಲ್ಲಿ ಸ್ವಲ್ಪ ರಶ್ ಇರುತ್ತೆ. ಮಾಮೂಲಿ ವೀಕ್ ಡೇಸಲ್ಲಿ ತುಂಬಾ ಖಾಲಿ ಇರುತ್ತೆ. ಹಾಸನಿಂದಂತೂ ಇನ್ನೂ ಫುಲ್ ಖಾಲಿ ಇರುತ್ತೆ. ನೀವೇ ನೋಡ್ಬೋದು. ಈಗ ನಾನು ನೋಡಿ ಹತ್ಕೊಳ್ತೀನಿ, ನೋಡಿ ಫುಲ್ ಎಲ್ಲ ಖಾಲಿ ಇದ್ದಾರೆ. ಆರಾಮಾಗಿ ಮನೆಗೆ ಹೋಗ್ಬೋದು. ನಾನು ಆರಾಮಾಗಿ ಮೇಲೆ ಒಂದು ಸೆಟ್ಲಾಗಿದ್ದೀನಿ. ಇದೊಂದು ಇಂಪಾರ್ಟೆಂಟ್ ಮ್ಯಾಟ್ರು. ದಯವಿಟ್ಟು ನೀವು ನೈಟು ಟ್ರಾವೆಲ್ ಮಾಡೋವಾಗ ಟ್ರೈನಲ್ಲಿ ದಯವಿಟ್ಟು ನಿಮ್ಮ ಲಗೇಜು, ಪರ್ಸು, ಮೊಬೈಲ್ನ ಹುಷಾರಾಗಿ ನೋಡ್ಕೊಳ್ಳಿ. ಡೇ ಟು ಅರ್ಲಿ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕರುನಾಡು. ನಿಮ್ಮೆಲ್ಲರಿಗೂ ನಮಸ್ಕಾರ. ಬೆಳಗಿನ ವೆದರು ನೋಡ್ತಾ ಇರ್ತೀರಾ. ಇದು ಬಂದು ಸುಬ್ರಹ್ಮಣ್ಯ ರೋಡು. ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಆದಮೇಲೆ ಈ ಥರ ವ್ಯೂ ಇದೆ. ನನಗದು ತುಂಬಾ ಖುಷಿ ಆಗೈತೆ. ಹಾಗೆ ಅಷ್ಟೇ ಮುಂಜಾನೆ ಒಂಚೂರು ಚಳಿ ಆಗ್ತಾಯಿಲ್ಲ, ಬಟ್ ಸೆಕೆ ಆಗ್ತಾಯಿದೆ ಇಲ್ಲಿ ಮಂಗಳೂರು ವೆದರು ನಮಗೆ. ಫೈನಲಿ ಮಂಗಳೂರಿಗೆ ರೀಚ್ ಆಯಿತು. ಮಂಗಳೂರು ಸೆಂಟ್ರಲ್ ನೋಡ್ತಾ ಇರ್ಬೋದು ಬೋರ್ಡು. ಆ್ಯಕ್ಚುಲಿ ಮಂಗಳೂರು ಸೆಂಟ್ರಲ್ ಬಂದು ಇದು ಡೆಡ್ ಎಂಡು. ಇಲ್ಲಿಂದ ಮುಂದೆ ಯಾವುದೇ ಟ್ರ್ಯಾಕ್ ಮಾಡಿಲ್ಲ. ಅದಕ್ಕೋಸ್ಕರ ಇಂಜಿನ್ನು ಚೇಂಜ್ ಆಗುತ್ತೆ. ಯಾಕಂದರೆ ಟ್ರೈನ್ ಬ್ಯಾಕ್ ಸೈಡು ಇನ್ನೊಂದು ಬೇರೆ ಇಂಜಿನ್ನು ಹೋಗಿ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಡೈರೆಕ್ಟು ಸೂರತ್ಕಲ್ಲು, ಉಡುಪಿ ಹಾಗೆ ಮುರುಡೇಶ್ವರಕ್ಕೆ ಹೋಗುತ್ತೆ ಟ್ರೈನು. ಮಂಗಳೂರು ವೆದರು ಸಿಕ್ಕಾಪಟ್ಟೆ ಸೆಕೆ. ಬೆಳಗ್ಗೆನೇ ಸೆಕೆ, ಬಿಸಿಲು, ಹೆವಿ ಬಿಸಿಲು. ನಾವು ಗೊತ್ತಲ್ಲ ಇಂಡಿಯನ್ಸ್, ಎಷ್ಟೇ ಬಿಸಿಲಿರಲಿ ಟೀ ಕಾಫಿ ಕುಡಿಯೋದು ಮಾತ್ರ ಬಿಡೋಲ್ಲ. ಮಂಗಳೂರು ರೈಲ್ವೆ ಸ್ಟೇಷನಿಂದ ಬಂದಾಯಿತು. ರೈಲ್ವೆ ಸ್ಟೇಷನಿಂದ ಆಟೋದಲ್ಲಿ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ 100 ರೂಪಾಯಿ ತೊಗೊಳ್ತಾರೆ. ಬಸ್ಸಲ್ಲಾದರೆ 20 ರೂಪಾಯಿ ತೊಗೊಳ್ತಾರೆ. ಬಸ್ ಇರೋದು ಬೆಸ್ಟ್ ಅನಿಸುತ್ತೆ. ಬಸ್ ಸಿಕ್ಕಿದೆ. ಆಟೋದಲ್ಲಾದರೆ 100 ರೂಪಾಯಿ ಕಿತ್ಕೊಂಡು ಹೋಗಿರೋದು. ಬಸ್ಸಲ್ಲಾಗಿದ್ದರೆ ಬರೀ 15 ರೂಪಾಯಿ ಅಷ್ಟೇ. ನೋಡ್ತಾ ಇರ್ಬೋದು, ಎಲ್ಲ ಫುಲ್ಲು ಖಾಲಿ ಇದೆ. ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಆರಾಮಾಗಿ ಫುಲ್ ಸೇಫಾಗಿ ಬರ್ಬೋದು. ರಶ್ಶು ಇರೋದಿಲ್ಲ ಬಸ್ಸು, ನೀವೇ ನೋಡ್ತಾ ಇರ್ಬೋದು. ಹಾಗೆ ಇನ್ನೊಂದು ಮಾಹಿತಿ, ಯಾವುದೇ ಬಸ್ ಕೂಡ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಹತ್ರಕ್ಕೆ ಹೋಗೋದಿಲ್ಲ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರಿಂದ ಹಿಂದೆ ಒಂದು ಹೆಬ್ಬಾಗ್ಲಿದೆ ಕದ್ರಿ ಮಂಜುನಾಥ ಸ್ವಾಮಿದು. ಅಲ್ಲಿ ನಿಲ್ಲಿಸ್ತಾರೆ ಅವರೇ. ಅಲ್ಲಿಂದ ನಾವು ಹೋಗಬೇಕು. ಕೇವಲ ಬರೀ ಒಂದು ಅರ್ಧ ಕಿಲೋಮೀಟ್ರ್, ಒಂದು 5 ನಿಮಿಷ ಬೈ ವಾಕಲ್ಲಿ ಹೋಗಬೇಕು. ಫೈನಲಿ ಶ್ರೀ ಕ್ಷೇತ್ರ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಯಿತು. ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಇಲ್ಲೇ ಹೊರಗಡೆ ಬಿಡ್ಬೋದು. ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅದರ ಮೂಲ ಸ್ಥಳ ಇದೇನೆ. ಇಲ್ಲಿಂದನೇ ಕೊಂಡೋಗಿದ್ದು ಅಣ್ಣಪ್ಪ ಸ್ವಾಮಿ. ನೀವೆಲ್ಲ ನೋಡಿರ್ಬೋದು ತುಂಬ ವಿಶೇಷತೆಗಳು. ಯಾಕಂದರೆ ಎಲ್ಲೇ ಹೋದ್ರೂ, ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದ್ರೂ ಏನು ದೇವಸ್ಥಾನ ಇದೆ ಅದರ ನೆಲಮಟ್ಟದಿಂದ ಕೆಳಗಡೆ ಇರುತ್ತೆ ನೀರುಗಳು. ಅಂದರೆ ಸ್ನಾನ ಮಾಡೋದಕ್ಕೆ ಹೊಳೆ ಆಗಲಿ ಏನಾಗಲಿ. ಬಟ್ ಇಲ್ಲಿ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಂದ ಮೇಲೆ. ನಾನು ಇಷ್ಟು ನದಿಗಳಲ್ಲಿ ಸ್ನಾನ ಮಾಡಿಕೊಂಡು ಆಯಿತು. ಈಗ ಇಲ್ಲಿಂದ ಇನ್ನೊಂದು ಕಾಶಿಯಿಂದ ಬರ್ತಾ ಇರೋವಂಥ ಒಂದು ನದಿ ಅಲ್ಲಿದೆ. ಅಲ್ಲೋಗಿ ಅಲ್ಲೂ ಕೂಡ ಸ್ನಾನ ಮಾಡ್ಕೊಂಡು ಅಲ್ಲಿಂದ ಒಂದು ಚೊಂಬಲ್ಲಿ ನೀರು ತಗೊಂಡು ಮೇಲ್ಗಡೆ ಒಂದು ಇಲ್ಲಿ ಶಿವಂದ ಲಿಂಗ ಇದೆ, ಅಲ್ಲಿ ಹೋಗಿ ನಾವು ನೀರನ್ನ ಹಾಕಬೇಕು. ಅಂದರೆ ಕಾಶಿಯಿಂದ ಬಂದಿರೋದನ್ನ ನಾವು ನೀರು ದಾರ ಎಳಿಬೇಕು ಆ ಥರ. ಈಗೇನು ನೋಡ್ತಾ ಇದ್ದೀರಲ್ಲ, ಈ ದೇವಸ್ಥಾನದ ಕೆಳಗಡೆಯಿಂದನೇ ಕಾಶಿಯಿಂದ ನೀರು ಬರುತ್ತೆ ಅಂತ ನಂಬಿದ್ದಾರೆ ಜನ. ನಾವು ಕೂಡ ನಂಬಿದ್ದೀವಿ. ಇಲ್ಲಿಂದ ನೀರು ತೊಗೊಂಡೋಗಿ ಮೇಲ್ಗಡೆ ಇರೋ ಲಿಂಗಕ್ಕೆ ಹಾಕಿದ್ದೀವಿ. ಬಟ್ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಅಲ್ಲಿಂದ ಡೈರೆಕ್ಟು ಸ್ಟ್ರೈಟು ಮೇಲ್ಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು, ಅಂದರೆ ಕದ್ರಿ ಮಂಜುನಾಥ ಸ್ವಾಮಿ ಆಪೋಸಿಟ್ ಮೇಲ್ಗಡೆನೇ ನಿಮಗೆಲ್ಲ ಗೊತ್ತಿರ್ಬೋದು. ಒಳಗಡೆ ದೇವಸ್ಥಾನವೂ ಚೆನ್ನಾಗಿದೆ ಆಂಜನೇಯ ಸ್ವಾಮಿದು. ಹೊರಗಡೆ ಮೂರ್ತಿನೂ ಚೆನ್ನಾಗಿದೆ. ಅಲ್ಲಿಂದ ಡೈರೆಕ್ಟು ಒಳಗಡೆ ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣವೇ ದರ್ಶನ ಆಯಿತು. ಭಕ್ತಾದಿಗಳು ಜಾಸ್ತಿ ಜನ ಇರಲಿಲ್ಲ. ನಮಗೂ ಖುಷಿ ಆಯಿತು. ಹೋಗಿ ತುಂಬ ಹತ್ತಿರದಿಂದನೇ ನೋಡಿದೆ.
ಹಾಗೆ ಒಂದು ತೀರ್ಥದ ಬಾಟ್ಲು ತೊಗೊಂಡು ಒಂದು ಅರ್ಚನೆ ಮಾಡಿಸ್ಕೊಂಡು ಅಲ್ಲಿಂದ ಮಂಗಳಾರತಿ ತೊಗೊಂಡು ವಾಪಸ್ಸು ಹೊರಗಡೆ ಬಂದಿದ್ದ ತಕ್ಷಣವೇ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇವತ್ತು ಅಲ್ಲಿ ಇರುಮುಡಿ ಕಟ್ತಾಯಿದ್ರು. ತುಂಬಾ ಖುಷಿಯಾಯಿತು. ಜನ ಕಮ್ಮಿ ಇದ್ದರು, ಸ್ವಾಮಿಗಳ ಜನ ಜಾಸ್ತಿ ಇದ್ದರು. ಅಲ್ಲಿಂದ ಗಣೇಶ ಸ್ವಾಮಿ ಇತ್ತು, ಅದರ ಆಪೋಸಿಟ್ಟು. ದಯವಿಟ್ಟು ಇದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಒಳಗಡೆ ನೋಡಿ, ತುಂಬ ಹಳೇ ಕಾಲದ ಶೈಲಿಯ ಮೂರ್ತಿ, ಅಂದರೆ ನಮ್ಮ ಗಣೇಶ ಮೂರ್ತಿ ಹಳೇ ಕಾಲದ ಶೈಲಿ. ಹಾಗೆ ಅದ್ರ ಪಕ್ಕದಲ್ಲಿ ಅಮ್ಮನವರು ಇದ್ದಾರೆ, ದುರ್ಗಾ ಪರಮೇಶ್ವರಿ ಅವರು. ನಮ್ಮ ಕಟೀಲು ದುರ್ಗಾ ಪರಮೇಶ್ವರಿ ಏನಿದೆ ಸೇಮ್ ಅದೇ ಥರನೇ ಇದೆ. ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ದರ್ಶನ ಇತ್ತು. ಅಲ್ಲಿಂದ ಅದ್ರ ಪಕ್ಕದಲ್ಲೇ ಅದೇ ದೇವಸ್ಥಾನದಲ್ಲಿ ಪಕ್ಕದಲ್ಲಿದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಹಾಗೆ ಗಣೇಶ ಸ್ವಾಮಿ ದೇವಸ್ಥಾನ, ಹಾಗೆ ದುರ್ಗಾ ಪರಮೇಶ್ವರಿ ದೇವಿ ದೇವಸ್ಥಾನ ನೋಡಿಕೊಂಡು ಈಗ ನೆಕ್ಸ್ಟು ಇಲ್ಲಿಂದ ವಾಪಸ್ ಮೈಸೂರಿಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಮಾತು, ಈ ಥರ ಏನು ಕೊಳ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಇಲ್ಲಿ ತುಂಬ ಹುಷಾರಾಗಿರಬೇಕು. ಯಾಕಂದರೆ ಇಲ್ಲಿರೋ 7 ಕೊಳದಲ್ಲೂ ಕೂಡ 3 ಕೊಳದಲ್ಲಿ ಹಾವಿದೆ. ನಾನೇ ನಮ್ಮ ಕಣ್ಣಿಂದನೇ ನೋಡಿದ್ದೀನಿ. ತುಂಬ ಭಯ ಆಯಿತು. ನಮ್ಮ ಪಕ್ಕದಲ್ಲಿದ್ದರೂ ನಮಗೆ ಗೊತ್ತಾಗೋದಿಲ್ಲ. ನಮಃ ಪಾರ್ವತಿ ಪತಿ ಹರ ಹರ ಮಹಾದೇವ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಮೈಸೂರಿಂದ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಕೇವಲ 150 ರೂಪಾಯಲ್ಲಿ ಬಂದಿದ್ದೀನಿ. ಮತ್ತು ರಿಟರ್ನ್ 150 ರೂಪಾಯಲ್ಲಿ ಆರಾಮಾಗಿ ಹೋಗ್ಬಿಟ್ಟು ಟೋಟಲಿ 300 ರುಪೀಸಲ್ಲಿ ನಾನು ನನ್ನ ಶ್ರೀ ಕ್ಷೇತ್ರ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಟ್ರಾವೆಲ್ನ ಮುಗಿಸಿದ್ದೀನಿ. ಥ್ಯಾಂಕ್ ಯು.